ನಮಸ್ಕಾರ ರೀ ಎಲ್ರಿಗೂ ಬೆಳಗಿನ ಶುಭೋದಯ ರೀ. ನಾನು ಇವತ್ತ ಸಿಂಪಲ್ ಆದಂತ ಮತ್ತು ಈಜಿ ಆದಂತ ಪಲಾವ್ ರೆಸಿಪಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನಿ. ತುಂಬಾ ಈಜಿ ಅದ ರೀ, ಬಿಗಿನರ್ಸ್ಗ ಈಜಿ ಅದ, ಬ್ಯಾಚುಲರ್ಸ್ಗೂ ಈಸಿಯಾಗಿ ಮಾಡ್ಕೊಳ್ಳೋದಂತ ಪಲಾವ್ ಅದ ರೀ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದ್ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತು ನಮ್ಮಂತ ಹೊಸ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಬರ್ರಿ ಮಾಡೋಣ ಅಂತ. ನೋಡ್ರಿ, ನಾನು ತರಕಾರಿ ತಗೊಂಡಿದ್ದೇನೆ. ನಿಮ್ಮ ಹತ್ರ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಏನಾರ ಇತ್ತಂದ್ರೆ ನೀವು ತಗೊಂಡ ಅದನ್ನ ಹೆಚ್ಕೊಂಡ ರೆಡಿ ಮಾಡ್ಕೊಳ್ರಿ. ನೋಡ್ರಿ, ಇವಾಗ ನಾನು ಜಾರಿಗೆ ಹಾಕೊಳತೇನ್ರಿ. ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೇನ್ರಿ, ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ, ಮತ್ತು 2 ಟೊಮೆಟೊ ಹೆಚ್ಕೊಂಡ ನಾನು ಅದನ್ನ ರುಬ್ಕೊಂಡ ರೆಡಿ ಮಾಡ್ಕೋತೇನ್ರಿ. ಇವಾಗ ನೋಡ್ರಿ, ನಾನು ತರಕಾರಿ ಹೆಚ್ಕೊಂಡಿದ್ದೆಲ್ಲ ನೀರೊಳಗೆ ತೆಗೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಕ್ಕಿ, ಲವಂಗ, ಯಾಲಕ್ಕಿ, ಕಸೂರಿ ಮೇಥಿ, ಸೋಂಪು ಕಾಳ, ಜೀರಿಗೆ ತಗೊಂಡಿದ್ದೇನ್ರಿ, ಮತ್ತು ಕೊತ್ತಂಬರಿ ತಗೊಂಡಿದ್ದೇನ್ರಿ. ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ರಿ ಅದ ರೀ. ಮತ್ತು ನೋಡ್ರಿ, ಪೌಡ್ರ ನಮ್ಗೆ ಮಸಾಲೆ ಪೌಡ್ರು, ಗರಂ ಮಸಾಲ ಪೌಡ್ರು, ಖಾರ ಪುಡಿ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿದ್ದೇನ್ರಿ. ನೋಡ್ರಿ, ಇವಾಗ ಕುಕ್ಕರ್ ಒಳಗ ನಾನು 2 ಸ್ಪೂನ್ ಅಷ್ಟ ತುಪ್ಪ ಹಾಕೊಂಡಿದ್ದೇನೆ. ನಿಮ್ಮ ಹತ್ರ ತುಪ್ಪ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದ್ರಿ. ಮತ್ತೆ ನಾನು ರಿಫೈನ್ಡ್ ಆಯಿಲ್ ತಗೊಂಡಿದ್ದೇನ್ರಿ. ಅದ್ರ ಜೊತೆಗೆ ಅದನ್ನೊಂದು 2 ಸ್ಪೂನ್ ಹಾಕೊಳ್ತಿದ್ದೇನ್ರಿ. ನೋಡ್ರಿ, ಇವಾಗ ಎಣ್ಣೆ ಕಾದೈತಿ. ಇವಾಗ ನಾವು ಮಸಾಲ ಏನೇನ್ ತಗೊಂಡಿದ್ವಲ್ರಿ, ಅಂದ್ರ ಜೀರಿಗೆ, ಯಾಲಕ್ಕಿ, ಲವಂಗ, ಚಕ್ಕಿ, ಕಸೂರಿ ಮೇಥಿ, ಮತ್ತು ಸೋಂಪು ಕಾಳ ಅದನ್ನೆಲ್ಲ ನಾವು ಎಣ್ಣೆ ಒಳಗ ಹಾಕೊಂಡ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಆಗೋ ತರ ನೋಡ್ಕೊಳ್ಳೋಣ್ರಿ. ಇವಾಗ ನೋಡ್ರಿ, ಅದ 1 ಚಮಚದಿಂದ ನಾವೇನ್ ಮಾಡೋಣ, ಅದನ್ನೆಲ್ಲ ಕಲಸ್ಕೊಂಡ ಇವಾಗ ಈರುಳ್ಳಿ ಹಾಕೊಳ್ಳೋಣ್ರಿ. ಈರುಳ್ಳಿನ ಸಹ ನಾವು ಬ್ರೌನಿಶ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಅದ ಸ್ವಲ್ಪ ಬ್ರೌನಿಶ್ ಕಲರ್ ಬಂದೈತಿ. ಇವಾಗ ನಾವು ಅದೇನ್ ಪೇಸ್ಟ್ ಮಾಡ್ಕೊಂಡಿದ್ವು ಅಲ್ರಿ ಕಾಯಿ ತುರಿದ, ಅದನ್ನ ನಾವು ಮಿಕ್ಸ್ ಮಾಡ್ಕೊಂಡ ಮತ್ತೊಂದ್ಸಲ ಏನ್ ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ಆ ಹಸಿ ಸ್ಮೆಲ್ ಹೋಗೋವರೆಗೂ ನಾವೇನ್ ಮಾಡೋಣ್ರಿ, ಸ್ವಲ್ಪ ಅದ್ರೊಳಗ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಅದನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ 1-2 ನಿಮಿಷದವರೆಗೂ ನಾವೇನ್ ಮಾಡೋಣ್ರಿ, ಪ್ಲೇಟ್ ಮುಚ್ಚೋಣ್ರಿ. ನೋಡ್ರಿ, 2 ನಿಮಿಷ ತೆಗದ್ಮ್ಯಾಗ ಅದೆಲ್ಲ ಆಯಿಲ್ ಬಿಟ್ಟಿರ್ತೈತ್ರಿ. ಇವಾಗ ಮತ್ತೊಂದ್ಸಲ ನಾವು ಸ್ಪೂನ್ದಿಂದ ಎಲ್ಲ ಕಲಸ್ಕೊಂಡ ಅದ್ರೊಳಗ ತರಕಾರಿ ಹಾಕೊಳ್ಳೋಣ್ರಿ. ತರಕಾರಿ ಹಾಕೋಕ್ಕಿಂತ ಮುಂಚೆ ನಾವು ಮಸಾಲಾ ಪೌಡರ್ ಹಾಕೋಬೇಕ್ರಿ. ನೋಡ್ರಿ, ಮಸಾಲಾ ಪೌಡ್ರ್ ಖಾರ ಪುಡಿ ಐತ್ರಿ, ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪ್ರಿ, ಧನಿಯಾ ಪೌಡ್ರು, ಗರಂ ಮಸಾಲಾ ಪೌಡ್ರು. ನಿಮ್ಮ ಹತ್ರ ಏನಾರ ಬಿರಿಯಾನಿ ಪೌಡ್ರ್ ಇತ್ತಂದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದ್ರಿ. ಇವಾಗ ಅದನ್ನ ಮಸಾಲೆ ಪೌಡ್ರ್ ಹಾಕೊಂಡ್ ನಾವು ಮತ್ತೊಂದ್ಸಲ ಎಲ್ಲಾ ಕಡೆ ಫ್ರೈ ಮಾಡ್ಕೊಳ್ಳೋಣ್ರಿ. ಮತ್ತ ಲೋ ಫ್ಲೇಮ್ ಇಟ್ಕೊಳ್ರಿ, ಗ್ಯಾಸ್ ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಯಾಕಂದ್ರೆ ಹೊತ್ತಿ ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ ನಾವೇನ್ ಮಾಡೋಣ್ರಿ, ಕಲಸ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಅದ ಕಲ್ಸೈತಿ ಎಲ್ಲ. ಇವಾಗ ನಾವ ಹೆಚ್ಕೊಂಡಿರೋಂತ ತರಕಾರಿಗಳನ್ನ ಹಾಕೊಳ್ಳೋಣ್ರಿ. ನಾನು ಗ್ರೀನ್ ಪೀಸ್ ತಗೊಂಡಿಲ್ರಿ, ನನ್ನ ಹತ್ರ ಇರ್ಲಿಲ್ಲ. ನಿಮ್ಮ ಹತ್ರ ಗ್ರೀನ್ ಪೀಸ್ ಇತ್ತಂದ್ರೆ ನೀವು ಗ್ರೀನ್ ಪೀಸ್ ಹಾಕೋಬಹುದ್ರಿ. ಇವಾಗ ಅದನ್ನೆಲ್ಲ ಹಾಕೊಂಡ ಮತ್ತೊಂದ್ಸಲ ನಾವ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಂತ ನಾವೇನ್ ಮಾಡೋಣ್ರಿ, ಒಂದು ಪ್ಲೇಟ್ ಅದ್ರ ಮೇಲೆ 1-2 ನಿಮಿಷದವರೆಗೂ ಮುಚ್ಚೋಣ್ರಿ. ನೋಡ್ರಿ, ಇವಾಗ 2 ನಿಮಿಷ ಆದ್ಮೇಲೆ ಅದೆಲ್ಲ ಮಸಾಲ ಆ ತರಕಾರಿ ಜೊತೆಗೆ ಮಿಕ್ಸ್ ಆಗೈತ್ರಿ, ಎಲ್ಲ ಸೇರ್ಕೊಂಡೈತಿ. ಇವಾಗ ಏನ್ ಮಾಡೋಣ ಅಂದ್ರ, ನಾನು ಅರ್ಧ ಕೆಜಿ ಅಷ್ಟು ನಾನು ಅಕ್ಕಿ ತಗೊಂಡಿದ್ದೆ ರೀ, ತೊಳೆದಿಟ್ಕೊಂಡಿದ್ದೆ. ಅದನ್ನ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತರಕಾರಿ ಜೊತೆಗೆ. ಹೊಸದಾಗಿ ಚಾನಲ್ ಓಪನ್ ಮಾಡಿದೇನ್ರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ. ಏನ್ ಖರ್ಚಾಗಂಗಿಲ್ಲ, ನಿಮ್ ದುಡ್ಡು ಏನ್ ಖರ್ಚಾಗಂಗಿಲ್ರಿ. ನೀವು ವಿಡಿಯೋ ನೋಡ್ಕೊಂತ ನನ್ನ ಚಾನಲ್ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು. ಇವಾಗ ನೋಡ್ರಿ, ಅಕ್ಕಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನ್ರಿ, ಮಸಾಲೆ ಎಲ್ಲ ಮಿಕ್ಸ್ ಆಗದ. ಇವಾಗ ನಾನು ಅರ್ಧ ಕೆಜಿ ಅಕ್ಕಿಗೆ ನಾನು 3 ಗ್ಲಾಸ್ ಅಥವಾ 3.5 ಗ್ಲಾಸ್ನಷ್ಟ ನೀರ್ ಹಾಕೊಂಡಿದ್ದೇನ್ರಿ. ಉಪ್ಪು ಖಾರ ಎಲ್ಲ ಹೆಂಗೈತಂತಲ್ಲ ಅಂದ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಂಡ ನಿಮಗ ಸೇರ್ಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ನೀವು ಸೇರ್ಸ್ಕೋಬಹುದ್ರಿ. ನೋಡ್ರಿ, ನಾನು ಇದು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಇವಾಗ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ ನಾನು ನೋಡ್ರಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ನಾನು ಉಪ್ಪು ಹಾಕೊಳ್ತಿದ್ದೀನಿ. ಮತ್ತು ಅದ್ರ ಮೇಲೆ ಸ್ವಲ್ಪ ಸಕ್ರೆ ಹಾಕೊಳ್ರಿ. ಸಕ್ರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಬರ್ತದ ರೀ. ಇವಾಗ ನಾವು ಕುಕ್ಕರ್ ಪ್ಲೇಟ್ನ ಮುಚ್ಚಿಬಿಟ್ಟು 2 ರಿಂದ 3 ಸೀಟಿ ಕೂಗೋವರೆಗೂ
ಕೂಗೋವರೆಗೂ ಬಿಟ್ಟು ಇಡೋಣ್ರಿ. ನೋಡ್ರಿ ಇವಾಗ ಪಲಾವ್ ರೆಡಿ ಆಗೈತಿ. ಟಿಫನ್ಗೆ ರೆಡಿ ಆಕೈತ್ರಿ. ಮಕ್ಳಿಗೆ ಏನಾರ ಟಿಫನ್ ಮಾಡೋದಿತ್ತಂದ್ರ ಈ ರೀತಿ ಮಾಡಿಕೊಡ್ರಿ, ಇಷ್ಟ ಆಗ್ತೈತಿ. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಇಷ್ಟ ಆಗ್ತೈತಿ. ಭಾರಿ ಟೇಸ್ಟ್ ಆಗ್ತೈತ್ರಿ. ಸಿಂಪಲ್ ಅದ ರೀ, ಬೇಗ ಆಗ್ತದ ರೀ. ಇದ್ರ ಜೊತೆಗೆ ನಮ್ಮ ಚಾನಲ್ ಲಿಂಕ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.